नाजरीन अस्सलाम वालेकुम वरहमतुल्लाहि वबरकातुहू। आप देख रहे हैं शादाब टाइम्स उर्दू न्यूज़ चैनल बेंगलोर। मैं हूं आपका मेज़बान यम ज़करिया अनवर। नाजरीन, आज पुलिकेश नगर असम्बली हल्के के एमएलए AC श्रीनिवास जी ने अपने हल्के असम्बली के दायरे में आने वाले कावल बैसंद्रा वार्ड का दौरा किया। इस मौके पर उन्होंने बाद नमाज जुमा मस्जिद कैफ और मस्जिद खमर पहुंचकर मस्जिद कैफ और मस्जिद खमर के ज़िम्मेदारों और वहां पर मौजूद मुसल्लियान से मुलाकात की और अहवाल दरियाफ्त किया। इस मौके पर वहां के लोगों ने एमएलए AC श्रीनिवास साहब के सामने कई शिकायतें पेश की, जिसमें पीने पानी की किल्लत, जगह जगह कचरे का अंबार, रास्ते और फुटपाथ के मसाइल इनके सामने आए। एमएलए AC श्रीनिवास ने तमाम शिकायतों को हमदर्दी के साथ सुना, तसल्ली के साथ सुना और वहां पर मौजूद BBMP ऑफिशियल्स को इन मसाइल पर फौरी तवज्जो देने की हिदायत दी। इस मौके पर एमएलए AC श्रीनिवास के साथ कावल बैसंद्रा वार्ड के साबिक कॉरपोरेटर मोहतरमा नेत्रा लक्ष्मी नारायण, DJID ब्लॉक कांग्रेस कमेटी के सदर जनाब रिजवान अली, पुलिकेश नगर ब्लॉक कांग्रेस कमेटी के सदर जनाब चलपति तिरपाल के अलावा कावल बैसंद्रा वार्ड के प्रेसिडेंट प्रभाकरन समेत कई सीनियर कांग्रेस लीडरान वहां पर मौजूद थे। आइए जानते हैं एमएलए AC श्रीनिवास साहब से वो क्या कहना चाहते हैं। ನಮ್ಮ ಪುಲಿಕೇಶಿ ನಗರ ನಾನು ಗೆದ್ದಾಗ ತುಂಬ ನೆಗೆಟಿವ್, ರಸ್ತೆ, ನೀರು, ಚರಂಡಿ, ಕಸ ತುಂಬ ಪ್ರಾಬ್ಲಮ್ ಇತ್ತು. ನಮ್ಮ ಸರ್ಕಾರ 5 ಗ್ಯಾರಂಟಿ ಜೊತೆಯಲ್ಲಿ ನನಗೆ ಹಣಕಾಸಿನ ನೆರವನ್ನು ಕೊಟ್ಟು ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ಪ್ರೋತ್ಸಾಹ ಮಾಡಿದ್ದಾರೆ. ಈಗ ನಾವು ಪ್ರತಿಯೊಂದು ರಸ್ತೆ ಕಸ ತೆಗೆಯೋದು, ಚರಂಡಿ ಕ್ಲೀನಿಂಗ್ ಮಾಡೋದು, ನೀರು ಕೊಡೋದು, ಬೋರ್ವೆಲ್ ಹಾಕ್ಸೋದು ಎಲ್ಲ ಮಾಡ್ತಾ ಇದ್ದೀವಿ. 30 ಕೋಟಿ ಕೊಟ್ಟು JLR ಪಂಪ್ ಮಾಡಿಸಿದ್ದೀವಿ. ಅನೇಕ ರಸ್ತೆ ಕಾಮಗಾರಿ ನಡೀತಾ ಇದೆ. ಈಗ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇಲ್ಲಿ ನಮ್ಮ ಕಚೇರಿಯನ್ನು ಕಾವಲ್ ಬೇಸಂದ್ರರು ತೆರೆದಿದ್ದೀವಿ. ಸಾರ್ವಜನಿಕರು ಇಲ್ಲಿ ಬಂದು ತನ್ನ ಕಷ್ಟ ಸುಖಗಳನ್ನು ಹೇಳ್ಕೊಂಡು ಅಧಿಕಾರಿಗಳು ಇಲ್ಲೂ ಸಿಗ್ತಾರೆ, ಅಲ್ಲೂ ಸಿಗ್ತಾರೆ. ಈ ದಿವಸ ಒಂದು ಮಾತು ಕೇಳ್ತಾ ಇದ್ದ ನಿಮ್ಮ ಬಗ್ಗೆ ನಾವು ಈ ಜನರಿಗೆ ಹೇಳ್ತಾ ಇದ್ರು, ಎಮ್ಎಲ್ಎ AC ಶ್ರೀನಿವಾಸ್ ಅವರು ಕೋಟ್ಯಾಂತರ ರೂಪಾಯಿ ತಗೊಂಡ್ಬಂದಿದ್ದಾರೆ ಅಭಿವೃದ್ಧಿ ಕೆಲಸಕ್ಕೆ, ಆದ್ರೆ ಜನ ಮಧ್ಯೆ ಇಲ್ಲ, ಅವರು ಜನರಲ್ಲಿ ಕಾಂಟ್ಯಾಕ್ಟ್ ಇಲ್ಲ ಅಂತ. ಅದನ್ನು ಇವತ್ತು ನೀವು ಅದು ಕಟ್ ಮಾಡಿ ನೀವು ಡೈರೆಕ್ಟ್ ಆಗಿ ಪಬ್ಲಿಕ್ ಇನ್ವಾಲ್ವ್ ಆಗಿದ್ರೆ ನೋಡಿ, ಈಗ ಬರಲೇಬೇಕು. ನಾವು ಬರೀ ಇಲ್ಲಿದ್ರೆ ದುಡ್ಡು ತರಬೇಕಲ್ಲ. ಮನೆಯಲ್ಲೇ ಇದ್ಬಿಟ್ಟು ದುಡ್ಡು ಬರುತ್ತಾ? ಮನೆ ಯಜಮಾನ ಆಚೆ ಹೋದ್ರೆ ತಾನೆ ದುಡ್ಡು. ಹಂಗೆ ನಾನು ಸರ್ಕಾರದ ಹತ್ರ ಹೋಗಿ ನಾವು ಕೇಳಿದ್ರೆ ತಾನೆ ದುಡ್ಡು ಬರೋದು. ಇವಾಗ ನೋಡಿ ಬಾಯ್ ಅಂತ ಹೇಳ್ಕೊಂಡಿದ್ರೆ ದುಡ್ಡು ಬೇಕಲ್ಲ ನಮ್ಗೆ. ಇಲ್ಲ ಅದು ಇವಾಗ ನೀವು ಇನ್ಸ್ಪೆಕ್ಷನ್ ಮಾಡಕ್ಕೆ ಒಂದು ಪವಿತ್ರ ಸ್ಥಳ ಸೆಲೆಕ್ಟ್ ಮಾಡಿದ್ದೀರಾ. ಮಸ್ಜಿದ್ ಒಳಗಡೆ ಕೂತ್ಕೊಂಡು ವಿಸಿಟರ್ಸ್, ಮಸ್ಜಿದ್ ಆಫೀಸ್ ಬೇರರ್ಸ್ ಮತ್ತು ನಮಾಜ್ಗೆ ಬಂದಿರೋ ಸುಳ್ಳು ಹೇಳಲ್ಲ. ಸೊ ಈ ಜನ ಏನಾದ್ರು ಪ್ರಾಬ್ಲಮ್ಸ್ ಹೇಳಿದಾರೆ ಸರ್? 100% ನೀರಿನ ಸಮಸ್ಯೆ, ಕಸದ ಸಮಸ್ಯೆ, ರೋಡ್ ಸಮಸ್ಯೆ ಸಾಲ್ವ್ ಆಗ್ತದೆ. ಇನ್ನು ಮುಂದೆ ಮಾಡ್ತಾರೆ. ಸೊ ಇವಾಗ 1000 ರೂಪಾಯಿ ಕೌಂಟರ್ ತಂದಿದ್ದೀರಾ ಸರ್ ನೀವು? ಅದನ್ನ